ಭತ್ತದಲ್ಲಿ ಬೀಜೋಪಚಾರದ ಮಹತ್ವ ಇವತ್ತಿನ ವಿಷಯ. ಮನುಷ್ಯರಿಗೆ ರೋಗ ಬರಲ್ವಾ, ಅದೇ ತರನಾಗಿ ಪ್ರತಿಯೊಂದು ಬೆಳೆಗಳಿಗೂ ಕೂಡ ಬಿತ್ತನೆ ಮಾಡಿದಾಗಿಂದ ಹಿಡಿದ್ಬಿಟ್ಟು ಕೊಯ್ಲು ಆಗೋ ತನಕನೂ ಕೂಡ ಒಂದಲ್ಲ ಒಂದು ಕೀಟ ಅಥವಾ ರೋಗಗಳಿಗೆ ಬೆಳೆಗಳು ತುತ್ತಾಗ್ತಾ ಇರ್ತವೆ. ಸೊ ಹೀಗಾಗಿ ನಾವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಅನ್ನೋ ತರ ಬಿತ್ತುವ ಬೀಜಕ್ಕೆ ಸಾಕಷ್ಟು ಮಹತ್ವ ಇದೆ. ನಾವು ಹೇಳ್ತೀವಿ, ಯಾವುದೇ ಒಂದು ಬೀಜ ನಾವು ಬಿತ್ತುವಾಗ ಅದು ಒಳ್ಳೆ ಗುಣಮಟ್ಟದಾಗಿರ್ಬೇಕು, ಕೀಟ ಮತ್ತೆ ರೋಗ ಮುಕ್ತ ಆಗಿರ್ಬೇಕು, ಅದಾಗೆ ನಮಗೆ ಒಳ್ಳೆ ಬೆಳೆ ಬೆಳಿಲಿಕ್ಕೆ ಸಾಧ್ಯ. ಸೊ ಈ ನಿಟ್ಟಿನಲ್ಲಿ ಬೀಜೋಪಚಾರ ಬಹಳಷ್ಟು ಮಹತ್ವವನ್ನ ಅದು ಹೊಂದಿದೆ. ರೋಗರಹಿತವಾದ ಉತ್ತಮ ಗುಣಮಟ್ಟದ ಬೀಜಗಳನ್ನ ಮತ್ತೆ ರೋಗ ನಿರೋಧಕ ತಳಿಗಳು ಮತ್ತೆ ಬೀಜಗಳನ್ನ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಹಾಗೂ ಗುಣಮಟ್ಟದ ಇಳುವರಿಯನ್ನು ಕೂಡ ನಾವಿಲ್ಲಿ ಪಡಿಬಹುದು. ಈಗ ನಾವಿಲ್ಲಿ ನೋಡೋಣ, ರೋಗ ಯಾವ ರೀತಿಯಾಗಿ ಬೀಜದಿಂದ ಹರಡುತ್ತೆ, ಯಾಕೆ ಬೀಜೋಪಚಾರ ಅಷ್ಟು ಮಹತ್ವದ್ದು ಅಂತ. ಈಗ ಎರಡು ರೀತಿಯಾಗಿ ನಾವು ಬೀಜದಿಂದ ಹರಡುವ ರೋಗಗಳನ್ನ ನಾವಿಲ್ಲಿ ಗಮನಿಸಬಹುದು. ಅದರಲ್ಲಿ ರೋಗ ಇರುವ ಬೀಜಗಳು ಮೊಳಕೆ ಬರೋದಕ್ಕಿಂತ ಮೊದಲನೇ ಅದು ಕೊಳಿತಾ ಹೋಗ್ತದೆ. ಬೀಜ ಇನ್ನೂ ಮೊಳಕೆನೇ ಆಗಿರೋದಿಲ್ಲ, ಅಂತ ಸಮಯದಲ್ಲೇ ಕೂಡ ಅದು ರೋಗಕ್ಕೆ ತುತ್ತಾಗಿ ಬೀಜಗಳು ಸತ್ತು ಹೋಗ್ತದೆ. ಒಂದೊಂದು ಸರ್ತಿ ಏನಾಗುತ್ತೆ, ಎರಡನೇ ಇದರಲ್ಲಿ ಏನಪ್ಪಾ ಅಂತಂದ್ರೆ, ಒಂದ್ ವೇಳೆ ಮೊಳಕೆ ಬಂದ್ರೂ ಕೂಡ 1 ತಿಂಗಳವರೆಗೆ ಸಸಿಗಳು ಅಲ್ಲಲ್ಲಿ ನಮಗೆ ಸಾಯುವುದು ಅಥವಾ ಒಣಗುವುದು ಕಂಡು ಬರ್ತದೆ. ಸೊ ಈ ತರದಾಗಿ ರೋಗಗಳು ಬರೋದ್ರಿಂದ ನಾವಿಲ್ಲಿ ಬೀಜೋಪಚಾರ ಮಾಡಿ ಬಿತ್ತೋದು ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡಿತದೆ. ಬೀಜೋಪಚಾರ ಹಲವಾರು ಸೂಕ್ಷ್ಮಾಣು ಜೀವಿಗಳಿಂದ ನಮ್ಗಿಲ್ಲಿ ರೋಗಗಳು ಬರ್ತವೆ. ಅದರಲ್ಲಿ ಶಿಲೀಂಧ್ರದಿಂದ ಆಗಿರ್ಬೋದು, ಬ್ಯಾಕ್ಟೀರಿಯಾದಿಂದ ಆಗಿರ್ಬೋದು. ನಾವು ಇಲ್ಲಿ ಒಬ್ಬತ್ತದು ಮಣ್ಣಿನಿಂದನೂ ಕೂಡ ಹರಡುತ್ತೆ, ಬೀಜದಿಂದನೂ ಕೂಡ ಹಲವಾರು ರೋಗಗಳು ಹರಡುತ್ತೆ, ಗಾಳಿ ಮೂಲಕ ಹರಡುತ್ತೆ. ನಾವಿಲ್ಲಿ ಪ್ರಮುಖವಾಗಿ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳನ್ನ ಯಾವ ತರ ಬೀಜೋಪಚಾರ ಮಾಡಿ ಬಿತ್ತಬೇಕು ಅನ್ನೋದ್ರ ಕುರಿತಾಗಿ ಅದು ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಪ್ರಮುಖ ಬೆಳೆ ಭತ್ತ. ಈಗೆಲ್ಲ ಮಳೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ಎಲ್ಲ ಕಡೆನೂ ಕೂಡ ರೈತರು ಉತ್ಸಾಹದಿಂದ ಕೃಷಿ ಇಲಾಖೆಗಳಿಂದ, ರೈತ ಸಂಪರ್ಕ ಕೇಂದ್ರಗಳಿಂದೆಲ್ಲ ಬೀಜಗಳನ್ನೆಲ್ಲ ತಗೊಳ್ತಾ ಇದ್ದಾರೆ. ಸೊ ಹೀಗಾಗಿ ಈ ನಿಟ್ಟಿನಲ್ಲಿ ಬೀಜವನ್ನ ಭತ್ತದ ಸಸಿ ಮಡಿ ಮಾಡೋಕ್ಕಿಂತ ಪೂರ್ವದಲ್ಲಿ ಅಥವಾ ನೇರ ಬಿತ್ತನೆ ಮಾಡೋದಾಗ್ಲಿ ಅಥವಾ ನಾಟಿ ಮಾಡೋದಾಗ್ಲಿ ಪೂರ್ವದಲ್ಲಿ ಏನಪ್ಪಾ ಅಂತಂದ್ರೆ ಬೀಜೋಪಚಾರ ಮಾಡಿ ಬಿತ್ತೋದು ಸಾಕಷ್ಟು ಪ್ರಾಮುಖ್ಯತೆಯನ್ನ ಗಳಿಸ್ತದೆ. ಸೊ ಬೀಜೋಪಚಾರದಲ್ಲಿ 2 ತರದ ವಿಧಾನಗಳಿದಾವೆ. ನಾವಲ್ಲಿ ಜೈವಿಕ ಜೀವಾಣುಗಳಿಂದನೂ ಕೂಡ ನಾವಿಲ್ಲಿ ಬೀಜೋಪಚಾರ ಮಾಡಿ ಬಿತ್ತಬಹುದು. ನೀವೆಲ್ಲ ಕೇಳಿರ್ಬೋದು, ಟ್ರೈಕೋಡರ್ಮಾ ಅಥವಾ ಸುಡೋಮೊನಾಸ್ ಫ್ಲೋರೋಸೆನ್ಸ್ ಅಂತ ಹೇಳಿ ನಮಗೆ ಜೀವಾಣು ಇದೆ. ಅದನ್ನ 4 ರಿಂದ 10 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬಹುದು. ರಾಸಾಯನಿಕ ಶಿಲೀಂಧ್ರನಾಶಕಗಳಾದ ಕ್ಯಾಪ್ಟಾನ್ ಆಗಿರ್ಬೋದು, ಥೈರಾಮ್, ಮ್ಯಾಂಕೋಜೆಬ್, ಕಾರ್ಬನ್ ಡೈಸಿಮ್ನ ಈ ಶಿಲೀಂಧ್ರನಾಶಕಗಳನ್ನ 2 ರಿಂದ 3 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬಹುದು. ಈಗ ನಾವು ನೋಡೋಣ, ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಏನೇನು ಉಪಯೋಗಗಳಿದಾವೆ ಅಂತ ಹೇಳ್ಬಿಟ್ಟು. ಈಗ ನಾವು ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಉತ್ತಮವಾದಂತಹ ಮೊಳಕೆ ಒಡೆಯುವುದನ್ನು ನಾವು ನೋಡ್ಬೋದು. ನಾವು ಭತ್ತದಲ್ಲಿ ಬೀಜೋಪಚಾರ ಮಾಡಿ ಬಿತ್ತಿದಾಗ ಸರಿಯಾಗಿ ಮೊಳಕೆ ಒಡೆಯೋದ್ರಿಲ್ಲ. ಸೊ ಈಗ ನಾವು ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಉತ್ತಮ ಮೊಳಕೆ ಒಡೆಯುವುದನ್ನು ಕೂಡ ನಾವು ನೋಡಬಹುದು. ಅಷ್ಟೇ ಅಲ್ಲ, ಒಂದೇ ಸಮನಾದ ಸಸ್ಯಗಳ ಬೆಳವಣಿಗೆಯನ್ನು ಕೂಡ ನಾವಿಲ್ಲಿ ಕಾಣಬಹುದು. ಮತ್ತೆ ಇಲ್ಲಿ ನಾವು ಹೇಳ್ತೀವಿ, ನಿರ್ದಿಷ್ಟ ಸಸ್ಯಗಳ ಸಂಖ್ಯೆಯನ್ನು ಕೂಡ ನಾವು ಇಲ್ಲಿ ಕಾಪಾಡಿಕೊಳ್ಬಹುದು. ಮತ್ತೆ ಬೆಳೆಗಳನ್ನ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ರೋಗಗಳು ಇತ್ತು ಅಂತಾದ್ರೆ ಆ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಇಲ್ಲಿ ಮೊದಲನೇ ಹಂತದಲ್ಲಿ ಇರ್ತಕ್ಕಂತಹ ಏನಾದರೂ ರೋಗಗಳು ಇತ್ತು ಅಂತ ಆದ್ರೆ ಅವುಗಳನ್ನ ನಾವಿಲ್ಲಿ ಹತೋಟಿ ಮಾಡಬಹುದು. ಅಷ್ಟೇ ಅಲ್ಲ, ಈ ಬೀಜೋಪಚಾರದಿಂದ ಮಣ್ಣಿನಿಂದ ಏನಾದರೂ ರೋಗಗಳು ಹರಡ್ತಾ ಇತ್ತು ಅಂತಾದ್ರೆ ಆ ರೋಗಗಳನ್ನು ಕೂಡ ನಾವಿಲ್ಲಿ ಸಹ ಹತೋಟಿ ಮಾಡಬಹುದು. ಭತ್ತದಲ್ಲಿ ಬೀಜೋಪಚಾರ ನಾವಿಲ್ಲಿ ಪ್ರಮುಖವಾಗಿ ಎದಕ್ಕೆ ಹೇಳ್ತಿದೀವಿ ಅಂತಂದ್ರೆ, ಭತ್ತದಲ್ಲಿ ಪ್ರಮುಖವಾದಂತಹ ರೋಗ ಅಂತಂದ್ರೆ ಬೆಂಕಿ ರೋಗ. ಈ ಬೆಂಕಿ ರೋಗ ನಿಮ್ಗೆಲ್ಲ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಬೆಂಕಿ ರೋಗ. ಇದು ಭತ್ತ ಬೆಳೀತಕ್ಕಂಥ ಎಲ್ಲ ಪ್ರದೇಶಗಳಲ್ಲೂ ಕೂಡ ಇದು ಅತ್ಯಂತ ವ್ಯಾಪಕವಾಗಿ ಕಂಡು ಬರ್ತಕ್ಕಂತಹ ರೋಗ. ಎಲ್ಲೆಲ್ಲಿ ಹೆಚ್ಚು ಮಳೆ ಬೀಳ್ತದೋ ಮತ್ತೆ ಎಲ್ಲೆಲ್ಲಿ ತಂಪು ಹವೆ ಇರ್ತಕ್ಕಂತಹ ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶಗಳಲ್ಲಿ ಈ ಭತ್ತದಲ್ಲಿ ಬೆಂಕಿ ರೋಗ ಕಂಡು ಬರ್ತದೆ. ಈ ಬೆಂಕಿ ರೋಗ ಇದು ಒಂದು ಶಿಲೀಂಧ್ರಕ್ಕೆ ಸಂಬಂಧಪಟ್ಟಂತಹ ಒಂದು ರೋಗ ಇದು. ಸೊ ಇದು ರೋಗದ ಲಕ್ಷಣಗಳು ಏನಪ್ಪಾ ಅಂತಂದ್ರೆ, ಈ ರೋಗ ಲಕ್ಷಣಗಳನ್ನು ವಿವಿಧ ಹಂತಗಳಲ್ಲಿ ನಾವಿಲ್ಲಿ ಕಾಣಬಹುದು. ರೋಗದ ಲಕ್ಷಣಗಳನ್ನು ನಾವು ನೋಡೋದಾದ್ರೆ, ಗಿಡದ ವಿವಿಧ ಭಾಗಗಳಾದ ಎಲೆ ಆಗಿರ್ಬೋದು, ಗಣ್ಣಾಗಿರ್ಬೋದು, ದೇಟು, ತೆನೆ ಮತ್ತೆ ಕಾಳುಗಳ ಮೇಲೂ ಕೂಡ ಈ ಭತ್ತದ ಬೆಂಕಿ ರೋಗದ ಲಕ್ಷಣಗಳನ್ನು ನಾವು ಕಾಣಬಹುದು. ಇದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಬ್ಲಾಸ್ಟ್ ಅಂತ ಹೇಳ್ತೀವಿ, ರೈಸ್ ಬ್ಲಾಸ್ಟ್ ಅಂತ ನಾವಿಲ್ಲಿ ಹೇಳ್ತೇವೆ.
ಇಲ್ಲಿ ಲಕ್ಷಣಗಳು ಏನಪ್ಪಾ ಅಂತಂದ್ರೆ ಪ್ರಾರಂಭಿಕ ಹಂತದಲ್ಲಿ ಎಲೆಯ ಮೇಲೆ ಚಿಕ್ಕ ಕಂದು ಬಣ್ಣದ ಚುಕ್ಕೆಗಳು ಕಂಡು ಬರ್ತವೆ. ಇಂತಹ ಚುಕ್ಕೆಗಳು ಏನಪ್ಪಾ ಅಂತಂದ್ರೆ ಇದು ಒಂಥರ ಕದಿರಿನ ಆಕಾರದಲ್ಲಿ ಇರ್ತದೆ, ಅಂದ್ರೆ ಕಣ್ಣಿನ ಆಕಾರದಲ್ಲಿ ಅದು ಇರ್ತದೆ. ಚುಕ್ಕೆಗಳ ಗಾತ್ರ ಹೆಚ್ಚಾಗಿ ಹೋದಂತೆ ಏನಾಗ್ತದೆ, ಅಲ್ಲಿ ಎಲೆಯ ಮೇಲೆ ಇರ್ತಕ್ಕಂಥ ಮಚ್ಚೆಗಳು ವಿಸ್ತಾರಗೊಂಡು ಅವು ಏನಾಗ್ತವೆ ಅಂತಂದ್ರೆ ಒಂಥರ ಕಣ್ಣಿನ ಆಕಾರ, ಈಗಾಗಲೇ ಹೇಳಿದೆ ಕಣ್ಣಿನ ಆಕಾರ ತರ ಇರ್ತದೆ. ಮೊದಲು ಅದು ರೌಂಡ್ ಆಕಾರದಲ್ಲಿ ಇರ್ತದೆ, ಆಮೇಲೆ ಚುಕ್ಕೆಗಳು ವಿಸ್ತಾರಗೊಂಡು ಅದೇನಾಗ್ತದೆ ಕಣ್ಣಿನ ಆಕಾರವನ್ನು ಹೊಂದದೆ. ಮಚ್ಚೆಗಳ ಸಂಖ್ಯೆ ಹೆಚ್ಚಾದಂತೆಲ್ಲ ಅವು ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟು ಇಡೀ ಸಸ್ಯವೇ ಒಣಗಿ ಒಂಥರ ಅದು ಬೆಂಕಿಯಿಂದ ಸುಟ್ಟಂತೆ ಕಾಣ್ತದಕ್ಕೆ ರೈತರಿಲ್ಲ ಅಂತಾರೆ ಬ್ಲಾಸ್ಟ್ ಅಂತ ಅಥವಾ ಬೆಂಕಿ ಬಿದ್ದಿದೆ ಅಂತ ಹೇಳಿ ಅಂತಾರೆ. ಸೊ ಹೀಗಾಗಿ ಅದ್ರ ಹೆಸರು ಕೂಡ ಬೆಂಕಿ ರೋಗ ಅಂತ ಹೇಳಿ. ಒಂದ್ ವೇಳೆ ಇದೇನಾದ್ರೂ ತೆನೆ ಬುಡದಂತಹ ಗಣ್ಣಿಗೆ ಏನಾದ್ರೂ ಈ ರೋಗ ತಗಲ್ತು ಅಂತಾದ್ರೆ ತೆನೆ ಮುರಿದು ನೇತಾಡ್ದಂಗೆ ಕಾಣಿಸುತ್ತೆ. ಅದಕ್ಕೆ ನಾವು ಕುತ್ತಿಗೆ ಕೊಳೆ ರೋಗ ಅಂತ ಹೇಳಿ ಕೂಡ ನಾವು ಅದಕ್ಕೆ ಹೇಳ್ತೀವಿ. ನೆಕ್ ಬ್ಲಾಸ್ಟ್ ಅಂತ ಹೇಳ್ತೀವಿ, ಲೀಫ್ ಬ್ಲಾಸ್ಟ್ ಅಂತ ಹೇಳ್ತೀವಿ, ನೋಡಲ್ ಬ್ಲಾಸ್ಟ್ ಅಂತ ನಾವು ಇದು ಕೂಡ ಹೇಳ್ತೀವಿ. ಸೊ ಕಾಳುಗಳ ಮೇಲೆ ಈ ರೋಗ ಏನಾದ್ರೂ ಕಾಣಿಸ್ಕೊಳ್ತು ಅಂತಾದ್ರೆ ಬಾಧೆಗೊಳಗಾದ ಕಾಳುಗಳು ಜಳ್ಳಾಗ್ತವೆ. ಮತ್ತೆ ಇಲ್ಲಿ ನಮಗೆ ಬೆಳೆ ಇಳುವರಿ ಕೂಡ ತುಂಬಾ ಗಣನೀಯವಾಗಿ ಇಲ್ಲಿ ಕುಂಠಿತ ಆಗ್ತದೆ. ಇದು ನಾನು ಈಗಾಗಲೇ ಹೇಳಿದೆ, ಈ ರೋಗ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂತಹ ರೋಗ. ಈ ಶಿಲೀಂಧ್ರದ ಹೆಸರು ಪೆರಿಕ್ಯುಲೇರಿಯಾ ಒರೈಸೆ ಅಂತ ಹೇಳ್ಬಿಟ್ಟು ಅದರದ್ದು ವೈಜ್ಞಾನಿಕ ಹೆಸರು. ಇಲ್ಲೇನೂ ಕೂಡ ಹಾಗೆ ನಾವು ಈ ರೋಗವನ್ನ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಇಲ್ಲಿ ಬರೀ ಬೀಜೋಪಚಾರ ಒಂದಷ್ಟೇ ಅಲ್ಲ, ಇದಕ್ಕೆ ಸಮಗ್ರವಾದ ನಿರ್ವಹಣಾ ಕ್ರಮಗಳನ್ನ ಅನುಸರಿಸಬೇಕಾಗ್ತದೆ. ಸಮಗ್ರವಾದ ನಿರ್ವಹಣಾ ಕ್ರಮಗಳು ಅಂತಂದ್ರೆ ಇದಕ್ಕೆ ಎಲ್ಲ ರೀತಿಯ ನಾವು ಹತೋಟಿ ಕ್ರಮಗಳನ್ನ ಕೈಗೊಳ್ಳಬೇಕು. ಸ್ಟಾರ್ಟಿಂಗ್ ಇಂದ ಹಿಡ್ಕೊಂಡು ನಾವು ಎಲ್ಲಿ ಭತ್ತದ ಬೆಂಕಿ ರೋಗ ಪೀಡಿತ ಕ್ಷೇತ್ರಗಳಿಂದ ನಾವು ಅಥವಾ ತಾಕುಗಳಿಂದ ಬೀಜಗಳನ್ನ ನಾವು ಬಿತ್ತನೆಗೆ ಬಳಸಬಾರದು. ಮತ್ತೆ ಅಂದ್ರೆ ಒಳ್ಳೆಯ ಗುಣಮಟ್ಟದ ರೋಗರಹಿತವಾದಂತಹ ಬೀಜಗಳನ್ನ ನಾವಿಲ್ಲಿ ಬಿತ್ತನೆಗೆ ಬಳಸಬೇಕು. ಮತ್ತೆ ಆದಷ್ಟು ನಾವು ಬೀಜಗಳನ್ನ ಉಪ್ಪು ನೀರಿನ ದ್ರಾವಣದಿಂದ ಸ್ವಚ್ಛವಾಗಿ ತೊಳೆದು ಜಳ್ಳಾಗಿದ್ದೆಲ್ಲನೂ ತೆಗೆದುಬಿಟ್ಟು ಇಲ್ಲಿ ನಾವು ಸಸಿ ಮಡಿ ಮಾಡುವಾಗ ಸದೃಢವಾದ ಬೀಜಗಳನ್ನ ಉಪ್ಪು ನೀರಿನ ದ್ರಾವಣದಿಂದ ಬಳಸಬೇಕು. ಉಪ್ಪು ನೀರಿನ ದ್ರಾವಣ ಇಲ್ಲಿ ಬಹಳಷ್ಟು ಜನ ರೈತರು ನಾವು ನೋಡಿದ್ದೇವೆ, ಉಪ್ಪು ನೀರಿನ ದ್ರಾವಣ ಹಾಕಿ ಅದರಲ್ಲಿ ಬೀಜಗಳನ್ನು ಬಿತ್ತನೆ ಮಾಡ್ತಾರೆ. ಅವಾಗ ಏನಾಗುತ್ತೆ, ಜಳ್ಳಾಗಿದ್ದೆಲ್ಲ ಮೇಲ್ಗಡೆ ಬಂದು ತೇಲುತ್ತೆ. ಅದನ್ನ ಮತ್ತೆ ನಾವು ತೆಗೆದ್ಬಿಟ್ಟು ಮತ್ತೆ ಸ್ವಚ್ಛವಾದ ನೀರಿನಲ್ಲಿ ಇದನ್ನ ಬೀಜಗಳನ್ನ ಅವರು ನೆನೆ ಇಡ್ತಾರೆ. ಈ ಬೀಜಗಳನ್ನ ನೆನೆ ಇಡುವಂತಹ ಪ್ರಕ್ರಿಯೆನಲ್ಲೇ ನಾವು ಇಲ್ಲಿ ಬೀಜೋಪಚಾರಗಳನ್ನ ಮಾಡಬಹುದು. ಇಲ್ಲಿ ನಾವು ಭತ್ತದಲ್ಲಿ ಬೀಜೋಪಚಾರವನ್ನ ನಾವು ಮಾಡುವಾಗ ನಾವಿಲ್ಲಿ 2 ತರದ ವಿಧಾನಗಳಿಂದ ನಾವಿಲ್ಲಿ ಬೀಜೋಪಚಾರ ಮಾಡಬಹುದು. ವೆಟ್ ಮೆಥಡ್ ಮತ್ತೆ ಡ್ರೈ ಮೆಥಡ್ ಅಂತ ಹೇಳ್ತೀವಿ. ಹಸಿ ವಿಧಾನ ಮತ್ತೆ ಒಣ ವಿಧಾನ ಅಂತ ನಾವಿಲ್ಲಿ ಹೇಳ್ತೀವಿ. ಇಲ್ಲಿ ಭತ್ತದ ಬೀಜಗಳನ್ನ 1 ಗ್ರಾಂ ಕಾರ್ಬನ್ ಡೈಸಿಮ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 12 ಗಂಟೆಗಳ ಕಾಲ ಆ ಭತ್ತದ ಬೀಜಗಳನ್ನ ಅದರೊಳಗಡೆ ನೆನೆ ಇಡಬೇಕು. ನಾವಿಲ್ಲಿ 12 ಗಂಟೆ ನೆನೆಸಿದಾದ್ಮೇಲೆ ಬೀಜಗಳನ್ನ ಹೊರಗಡೆ ತೆಗೆದು ತೋಯಿಸಿದ ಗೋಣಿ ಚೀಲದಲ್ಲಿ ಅವುಗಳನ್ನ ತುಂಬಿ ಚೀಲದ ಬಾಯನ್ನ ಕಟ್ಟಬೇಕು. ಮತ್ತೆ ತುಂಬಿದ ಚೀಲವನ್ನ 12 ಗಂಟೆಗಳ ಕಾಲ ಇಡಬೇಕು. ಇದರಲ್ಲಿ ಸ್ವಲ್ಪ ಅಂದ್ರೆ ಅದ್ರ ಮೇಲೆ ಒಂದು ದಪ್ಪನಾದಂತ ಕಲ್ಲನ್ನ ಹೇರಿಸಿಟ್ಟು ನಾವಿಲ್ಲಿ 12 ಗಂಟೆಗಳ ಕಾಲ ಇಟ್ಟರೆ ಅಥವಾ ಒಂದು ರಾತ್ರಿಯನ್ನು ಇಟ್ಟರೆ 24 ಗಂಟೆಗಳಲ್ಲಿ ನಮ್ಗಿಲ್ಲಿ ಮೊಳಕೆಗಳು ಕಂಡು ಬರ್ತವೆ. ಮೊಳಕೆ ಬಂದ ಬೀಜಗಳನ್ನ ನಾವು ಏರ್ ಮಡಿಗಳನ್ನ ಮಾಡಿ ಅಲ್ಲಿ ಬಿತ್ತನೆ ಮಾಡಬೇಕು. ಇದು ಏನಪ್ಪಾ ಅಂತಂದ್ರೆ ಬೀಜಗಳನ್ನ ಸಸಿ ಮಡಿ ಮಾಡುವ ಸಂದರ್ಭದಲ್ಲಿ ಯಾವ ತರ ಇಲ್ಲಿ ಬೀಜೋಪಚಾರ ಮಾಡಬೇಕು ಅಂತ ಹೇಳಿದ್ವಿ. ಕಾರ್ಬನ್ ಡೈಸಿಮ್ ಇದು ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮತ್ತೆ ಎಲ್ಲ ರಾಸಾಯನಿಕ ಪರಿಕರಗಳನ್ನ ಮಾರಾಟಗಾರರ ಅಂಗಡಿಗಳಲ್ಲೂ ಕೂಡ ನಮಗಿದು ಸಿಗ್ತದೆ. ಕಾರ್ಬನ್ ಡೈಸಿಮ್ ಅನ್ನುವಂತಹ ಶಿಲೀಂಧ್ರನಾಶಕ ಇದನ್ನ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಆ ಪ್ರಮಾಣದಲ್ಲಿ ನಾವಿಲ್ಲಿ ಇದನ್ನ ಭತ್ತದ ಬೀಜಗಳನ್ನ ನೆನೆಸಿಡ್ಬೇಕು. 12 ಗಂಟೆಗಳ ಕಾಲ ಇಲ್ಲಿ ನಾವು ನೆನೆಸಿಡ್ಬೇಕು. ಇಲ್ಲಿ ಮತ್ತೆ ಎರಡನೇದಾಗಿ ನಾವು ಇಲ್ಲಿ ಇಷ್ಟು ಬೀಜೋಪಚಾರ ಮಾಡಿ ಬಿತ್ತಿದ್ರೂ ಕೂಡ ಒಂದೊಂದು ಸರ್ತಿ ಏನಾಗ್ತದೆ, ಸಸಿ ಮಡಿನಲ್ಲಿ ಬೆಂಕಿ ರೋಗದ ಲಕ್ಷಣಗಳು ಕಂಡು ಬಂದಾಗ ನಾವಿಲ್ಲಿ ಟ್ರೈಸೈಕ್ಲಜೋಲ್ ಅನ್ನುವಂತಹ ಶಿಲೀಂಧ್ರನಾಶಕ ಅದನ್ನ 6 ಗ್ರಾಂ ಇಂದ ಪ್ರತಿ 10 ಲೀಟರ್ ನೀರಿಗೆ ಬೆರೆಸಿ ಅದನ್ನ ನಾವಿಲ್ಲಿ ಸಿಂಪರಣೆ ಮಾಡಬಹುದು. ಒಂದೊಂದು ಸರ್ತಿ 6 ರಿಂದ 10 ಗ್ರಾಂ ಮಟನೂ ಕೂಡ 10 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಗೆ ಬಳಸಬೇಕು. ಸೊ ಇಲ್ಲಿ 1 ಗ್ರಾಂ ನಾವು ಏನ್ ಹೇಳ್ತಿದ್ವಿ ಮುಂಚೆ ಎಲ್ಲ ಏನ್ ಹೇಳ್ತೀವಪ್ಪ ಬೆಂಕಿ ರೋಗ ಬಂದಾಗ ಅಂತಂದ್ರೆ 0.6 ಗ್ರಾಂ 1 ಲೀಟರ್ ನೀರಿಗೆ ಅಂತ ಹೇಳ್ತಿದ್ವಿ. ಇತ್ತೀಚಿನ ದಿನಗಳಲ್ಲಿ ರೋಗದ ಲಕ್ಷಣಗಳು ತೀವ್ರವಾಗಿರೋದ್ರಿಂದ ನಾವು ಅದಕ್ಕೆ 1 ಗ್ರಾಂ 1 ಲೀಟರ್ ನೀರಿಗೆನೂ ಕೂಡ ಸಿಂಪರಣೆಗಳನ್ನ ಮಾಡಬಹುದು. ಸೊ 1 ಗ್ರಾಂ 1 ಲೀಟರ್ ನೀರಿಗೆ ಅಂದ್ರೆ 10 ಲೀಟರ್ ನೀರಿಗೆ 10 ಗ್ರಾಂ ಮಟನೂ ಕೂಡ ನಾವಿಲ್ಲಿ ಬಳಸಬಹುದು. ಸೊ ಮತ್ತೊಂದೇನಪ್ಪಾ ಅಂತಂದ್ರೆ ಈಗ ನಾವು ಒಂದ್ಸಲ ಡ್ರೈ ನೇರ ಬಿತ್ತನೆಯನ್ನ ಮಾಡ್ತಿರ್ತೀವಿ, ಕೂರಿಗೆ ಬಿತ್ತನೆಯನ್ನ ಮಾಡ್ತಿರ್ತೀವಿ. ಅಂಥದ್ರಲ್ಲೂ ಕೂಡ ನಾವು ಧೂಳೀಕರಣ ಮಾಡುವಾಗ ಅಥವಾ ಸೀಡ್ ಡ್ರೆಸ್ಸಿಂಗ್ ಅಂತ ಹೇಳ್ತೀವಿ ಅಥವಾ ಸ್ಲರಿ ಟ್ರೀಟ್ಮೆಂಟ್ ಅಂತಾನೂ ಕೂಡ ಹೇಳ್ತೀವಿ. ಇದರಲ್ಲಿ 2 ತರದ ಬಗೆಗಳಿದಾವೆ. ಸೊ ಅಲ್ಲಿನೂ ಕೂಡ ನಾವು ಈ ರಾಸಾಯನಿಕಗಳನ್ನ ಸಣ್ಣದಾಗಿ ಮೊಳಕೆ ಬಂದಿರತಕ್ಕಂತಹ ಬೀಜದೊಟ್ಟಿಗೆ ಅದನ್ನ ಇಲ್ಲಿ
ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬಹುದು. 2 ಗ್ರಾಂ 1 kg ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬಹುದು. ಮತ್ತೆ ಬೀಜದ ಮೇಲ್ಮೈಗೆ ಈ ರಾಸಾಯನಿಕಗಳು ಅಂಟಿಕೊಳ್ಳುವುದಕ್ಕೆ ನಾವಿಲ್ಲಿ ಅಂಟಿನ ದ್ರಾವಣವನ್ನು ಕೂಡ ಬಳಸ್ತಾರೆ. ನಾವಿಲ್ಲಿ ಅದಕ್ಕೆ ಧೂಳೀಕರಣ ಅಂತ ಹೇಳ್ತೀವಿ. ಮತ್ತೆ ಬೇರೆ ಬೇರೆ ತರದ ಬೀಜೋಪಚಾರಗಳನ್ನು ಕೂಡ ನಾವು ಮಾಡಬಹುದು. ನಾವಿಲ್ಲಿ ಬರೀ ರಾಸಾಯನಿಕಗಳು ಅಷ್ಟೇ ಅಲ್ಲ, ಜೈವಿಕ ಇದರಿಂದನೂ ಕೂಡ ನಾವಿಲ್ಲಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬಹುದು. ಜೈವಿಕ ನಿಯಂತ್ರಣಕ್ಕಾಗಿ ನಾವಿಲ್ಲಿ ಸುಡೋಮೊನಾಸ್ ಫ್ಲೋರಸೆನ್ಸ್ ಅಂತ ಹೇಳ್ಬಿಟ್ಟು ಒಂದು ಜೈವಿಕ ಶಿಲೀಂಧ್ರನಾಶಕ, ಇದನ್ನ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂನಂತೆ ಬೆರೆಸಿ ಈ ದ್ರಾವಣದಲ್ಲಿ ಭತ್ತದ ಬೀಜಗಳನ್ನ ಸುಮಾರು 30 ನಿಮಿಷಗಳ ಕಾಲ ನಾವಿಲ್ಲಿ ನೆನೆಸಬೇಕು. ಮತ್ತೆ ನಾಟಿ ಮಾಡೋದಕ್ಕಿಂತಲೂ ಮುಂಚೆ ಪ್ರತಿ ಲೀಟರ್ ನೀರಿಗೆ 4 ಗ್ರಾಂನಂತೆ ಸುಡೋಮೊನಾಸ್ ಫ್ಲೋರಸೆನ್ಸ್ ಬೆರೆಸಿದ ದ್ರಾವಣದಲ್ಲಿ ಭತ್ತದ ಸಸಿಯ ಬೇರುಗಳನ್ನ ಸುಮಾರು 20 ನಿಮಿಷಗಳ ಕಾಲ ಅದ್ದಿ ಅಲ್ಲಿ ನಾವು ಅದನ್ನ ನಾಟಿ ಮಾಡಬೇಕು. ಮತ್ತೆ 20-25 ದಿನಗಳ ನಂತರ ನಾಟಿ ಮಾಡಿದ ತದನಂತರದಲ್ಲೂ ಕೂಡ ಇದೇ ಸುಡೋಮೊನಾಸ್ ಫ್ಲೋರಸೆನ್ಸ್ ಜೈವಿಕ ಶಿಲೀಂಧ್ರನಾಶಕದಿಂದ 4 ಮಿಲಿ ದ್ರಾವಣ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅದನ್ನ ಸಿಂಪರಣೆಯನ್ನ ಮಾಡಬಹುದು. ಸೊ ಈ ತರ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆನಲ್ಲೂ ಕೂಡ ಸಾಕಷ್ಟು ಜನ ಸಾವಯವ ಕೃಷಿಕರು ಇರೋದ್ರಿಂದ ಈ ವಿಧಾನವನ್ನ ನಾವಿಲ್ಲಿ ಬಳಸಬಹುದು. ಇಲ್ಲಿ ರಾಸಾಯನಿಕ ಶಿಲೀಂಧ್ರನಾಶಕದ ಬದಲಿಗೆ ಇಲ್ಲಿ ಸುಡೋಮೊನಾಸ್ ಫ್ಲೋರಸೆನ್ಸ್ ಅನ್ನುವಂತಹ ಜೈವಿಕ ಶಿಲೀಂಧ್ರನಾಶಕವನ್ನ ನಾವಿಲ್ಲಿ ಬಳಸಬಹುದು. ನಿಮ್ಗೆ ಈಗಾಗಲೇ ಗೊತ್ತಿದೆ, ಜೊಯ್ಡಾ ತಾಲೂಕನ್ನ ನಾವಿಲ್ಲಿ ಸಂಪೂರ್ಣ ಸಾವಯವ ತಾಲೂಕು ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಲಾಗಿದೆ. ಸೊ ಆ ನಿಟ್ಟಿನಲ್ಲೂ ಕೂಡ ಎಲ್ಲ ಇಲಾಖೆಗಳು ಪ್ರಯತ್ನ ಪಡ್ತಿವೆ. ಸೊ ರಾಸಾಯನಿಕದ ಬಳಕೆಯನ್ನು ಆದಷ್ಟು ಕೂಡ ಕಡಿಮೆ ಮಾಡಬೇಕು ಅಂತ ಹೇಳಿ ಈ ದಿಸೆಯಲ್ಲಿ ಭತ್ತದಲ್ಲಿಯ ಬೆಂಕಿ ರೋಗ ನಿರ್ವಹಣೆಗೆ ಈ ಸುಡೋಮೊನಾಸ್ ಫ್ಲೋರಸೆನ್ಸ್ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದಾಗಿರ್ಬೋದು, ನಾಟಿ ಮಾಡುವ ಸಂದರ್ಭದಲ್ಲಿ ಸಸಿಗಳ ಬೇರುಗಳನ್ನ ಅದರಲ್ಲಿ ಅದ್ದಿ ಬೀಜೋಪಚಾರ ಅದರಲ್ಲಿ ಅದ್ದಿ ನಾಟಿ ಮಾಡೋದಾಗಿರ್ಬೋದು. ಮತ್ತೆ ಈ ರೋಗದ ಲಕ್ಷಣಗಳು ಕಂಡಾಗಲೂ ಕೂಡ ಈ ಸುಡೋಮೊನಾಸ್ ಫ್ಲೋರಸೆನ್ಸ್ ದ್ರಾವಣವನ್ನ ಸಿಂಪರಣೆ ಮಾಡೋದ್ರಿಂದ ಭತ್ತದ ಬೆಂಕಿ ರೋಗವನ್ನ ನಾವು ಆದಷ್ಟು ಇಲ್ಲಿ ತಕ್ಕ ಮಟ್ಟಿಗೆ ನಾವಿಲ್ಲಿ ಹತೋಟಿ ಮಾಡಬಹುದು.